ಪಾಂಡವರು ಶ್ರೀಕೃಷ್ಣನನ್ನು ಕೇಳಿದರು, ಕಲಿಯುಗದಲ್ಲಿ ಜೀವನ ಹೇಗಿರುತ್ತದೆ? ಅವರು ಶ್ರೀಕೃಷ್ಣನು ಪಾಂಡವರಿಗೆ ಆ ಕಾಡಿಗೆ ಹೋಗಲು ಮತ್ತು ಅಲ್ಲಿ ವಿಚಿತ್ರವಾದುದನ್ನು ಕಂಡು ಹಿಂದಿರುಗಲು ಹೇಳಿದರು. ಪಾಂಡವರು ಹಿಂತಿರುಗಿ ಯುಧಿಷ್ಠಿರನು 1-2 ದೊಡ್ಡ ದಂತಗಳನ್ನು ಹೊಂದಿರುವ ಆನೆಯನ್ನು ನೋಡಿದನು ಎಂದು ಹೇಳಿದನು. ಶ್ರೀಕೃಷ್ಣನು, ಇದು ಜನರು ವಿಮುಖರಾಗಿರುವುದನ್ನು ಸೂಚಿಸುತ್ತದೆ ಎಂದರು. ಅರ್ಜುನ ಒಂದು ಹಕ್ಕಿಯನ್ನು ನೋಡಿದನು. ಅದರ ಪಕ್ಕದಲ್ಲಿ ವೇದಗಳ ಪಾಠಗಳು ಇದ್ದವು, ಆದರೆ ಅದು ಮಾನವನ ಮಾಂಸವನ್ನು ತಿನ್ನುತ್ತಿತ್ತು. ಶ್ರೀಕೃಷ್ಣನು, ಇದು ಅಕ್ಷರಾಸಕ್ತರು ಅಸಹ್ಯ ಕಾರ್ಯಗಳನ್ನು ಮಾಡುವರು ಎಂದು ಅರ್ಥೈಸಿದರು. ಭೀಮನು ಒಂದು ಹಸುವನ್ನು ತನ್ನ ಕರುವಿಗೆ ತುಂಬಾ ರಕ್ಷಣೆ ಕೊಡುತ್ತಿರುವುದು ನೋಡಿದನು. ಅಲ್ಲಿ ರಕ್ತ ಹರಿಯಿತು. ಶ್ರೀಕೃಷ್ಣನು, ಇದು ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ತುಂಬಾ ರಕ್ಷಣೆ ಮಾಡುತ್ತಾರೆ ಎಂದು ಅರ್ಥೈಸಿದರು. ನಕುಲನು ತುಂಬಾ ನೀರಿನಿಂದ ತುಂಬಿದ ಬಾವಿಗಳನ್ನು ನೋಡಿದನು, ಆದರೆ ಮಧ್ಯದ ಬಾವಿ ಖಾಲಿಯಾಗಿತ್ತು. ಶ್ರೀಕೃಷ್ಣನು, ಇದು ಜನರು ಶ್ರೀಮಂತರಾಗಿದ್ದಾರೆ ಆದರೆ ಲೋಭಿಗಳಾಗಿದ್ದಾರೆ ಎಂದು ಸೂಚಿಸಿದರು. ಸಹದೇವನು ಒಂದು ದೊಡ್ಡ ಬಂಡೆಯನ್ನು ಪರ್ವತದಿಂದ ಬೀಳುತ್ತಿರುವುದು ನೋಡಿದನು. ಅದು ಸಣ್ಣ ಸಸ್ಯವನ್ನು ಸ್ಪರ್ಶಿಸಿದಾಗ ನಿಂತಿತು. ಶ್ರೀಕೃಷ್ಣನು, ಇದು ಜನರು ಅಲ್ಪ ಸಮಸ್ಯೆಗೂ ಧಾರ್ಮಿಕ ವ್ಯಕ್ತಿಯ ನೆರವಿಲ್ಲದೆ ಪಾರಾಗಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಇದೀಗ ನಾವು ಎಲ್ಲೆಡೆ ವಂಚನೆ, ಅಕ್ರಮ, ಭೌತಿಕವಾದ ಮತ್ತು ಲೋಭವನ್ನು ಕಾಣುತ್ತೇವೆ. ಜೈ ಶ್ರೀಕೃಷ್ಣ.